ದ್ರೋಣಾಚಾರ್ಯರು ಎಲ್ಲಾ ವಿಧವಾದ ಯುದ್ಧ ವಿದ್ಯೆಗಳಲ್ಲಿ ಅತ್ಯುತ್ತಮರಾಗಿದ್ದವರು. 100 ಕೌರವರಿಗೂ ಪಾಂಡವರಿಗೂ ಬಿಲ್ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರು. ಅಂತಹ ದ್ರೋಣಾಚಾರ್ಯರನ್ನೇ ಆಶ್ಚರ್ಯಪಡಿಸುವಂತೆ ಬಿಲ್ವಿದ್ಯೆಯಲ್ಲಿ ನಿಪುಣನಾಗಿದ್ದವನೇ ಅರ್ಜುನ. ಅರ್ಜುನನ ಬಿಲ್ವಿದ್ಯೆಗೆ ಯಾರು ಸರಿಸಾಟಿ ಇಲ್ಲವೆಂದು ಎದೆಯುಬ್ಬಿಸಿ ಹೇಳುತ್ತಿದ್ದರು ದ್ರೋಣರು. ಒಂದು ದಿನ ಪಾಂಡವರಿಗೂ ಕೌರವರಿಗೂ ನಡುವಿನ ಒಂದು ಸ್ಪರ್ಧೆಯನ್ನು ಹಸ್ತಿನಾಪುರದಲ್ಲಿದ್ದಂತಹ ಒಂದು ಸಭೆಯಲ್ಲಿ ನಡೆಸುತ್ತಾರೆ ದ್ರೋಣರು. ದ್ರೋಣರ ಕಣ್ಣೆದುರೇ ಪಾಂಡವರು ಕೌರವರು ಪೈಪೋಟಿಗಿಳಿದರು. ತಮ್ಮ ವೀರವನ್ನು ಸಾಮರ್ಥ್ಯವನ್ನು ತೋರ್ಪಡಿಸುತ್ತಾರೆ. ಪಾಂಡವರ ಈಟಿ, ಗದಾಯುದ್ಧ, ದೇಹ ಸಾಮರ್ಥ್ಯ ಹೀಗೆ ಎಲ್ಲದರಲ್ಲಿಯೂ ಸರಿಸಮನಾದ ವೀರರಾಗಿದ್ದ ಕೌರವರು ಅರ್ಜುನನ ಬಿಲ್ವಿದ್ಯೆಯ ಮುಂದೆ ಈಡುಕೊಡಲಾಗಲಿಲ್ಲ. ತಮ್ಮ ಶಿಷ್ಯನಾದ ಅರ್ಜುನನ ಬಿಲ್ವಿದ್ಯೆಯ ಮುಂದೆ ಯಾರೂ ಸರಿಸಮಾನರಿಲ್ಲವೆಂದು ತಿಳಿದುಕೊಂಡ ದ್ರೋಣರು ಸಭೆಯಲ್ಲಿ ಸೇರಿದ್ದ ಪ್ರಜೆಗಳ ಮುಂದೆ ಒಂದು ಸವಾಲನ್ನಿಡುವರು. ನನ್ನ ಶಿಷ್ಯ ಅರ್ಜುನ ದೈವಿಕ ಅಸ್ತ್ರಗಳನ್ನು ಕಲಿತು ಗೆದ್ದ ವೀರನು, ಉತ್ತಮ ಬಿಲ್ಲುಗಾರ, ಗುರುವಿಗೆ ವಿದ್ಯೆಯನ್ನು ಕಲಿಸುವ ಮಹಾವೀರನು. ಅರ್ಜುನನಿಗೆ ಸರಿಸಾಟಿ ಕೇವಲ ಅರ್ಜುನನು ಮಾತ್ರವೇ. ಸಭೆಯಲ್ಲಿ ಕೂಡಿರುವ ಪ್ರಜೆಗಳೇ, ಅರ್ಜುನನನ್ನು ಎದುರಿಸಲು ಇಲ್ಲಿ ಯಾರಿಗಾದರೂ ಧೈರ್ಯವಿದೆಯೋ? ಹೀಗೆ ದ್ರೋಣರು ಹೇಳಿ ಮುಗಿಸಿದಾಗ ಇಡೀ ಸಭೆಯೆಲ್ಲ ನಿಶ್ಶಬ್ದವಾಗಿತ್ತು. ದ್ರೋಣರು, ಪಾಂಡವರು, 100 ಕೌರವರು ಎಲ್ಲರೂ ಮೌನವಾಗಿರುವಾಗ ಪ್ರಜೆಗಳ ಕೂಟದಿಂದ ಗಾಳಿಯಲ್ಲಿ ತೇಲಿ ಬಂದ ಬಿಲ್ಲು ಅರ್ಜುನನಿಂದ ಹಿಡಿದು ದ್ರೋಣರವರೆಗೂ ಗಮನಿಸುತ್ತಾರೆ. ಆ ಬಿಲ್ಲನ್ನು ಬಿಟ್ಟ ವೀರನ್ಯಾರೆಂದು ನೋಡಿದಾಗ ತಾವರೆಯ ಬುಟ್ಟಿಯಲ್ಲಿ ತೇಲಿ ಬಂದ ಸೂರ್ಯ ಪುತ್ರ, ದಾನ, ವೀರ, ಸ್ನೇಹವೆಂಬ ಅಷ್ಟೂ ವಿಷಯಕ್ಕೆ ಅರ್ಥವಾಗಿದ್ದವನು, ದ್ರೋಣಾಚಾರ್ಯರಿಗೆ ವಿದ್ಯೆಯನ್ನು ಕಲಿಸಿದಂತಹ ಮಹಾಗುರು ಪರಶುರಾಮರ ಪ್ರೀತಿಯ ಶಿಷ್ಯ ಮಹಾವೀರ ಕರ್ಣ. ಇಂತಹ ಕರ್ಣ ತನ್ನ ಬಿಲ್ವಿದ್ಯೆಯನ್ನು ಪ್ರಜೆಗಳ ನಡುವೆ ತೋರಿಸುವಾಗ ಇದುವರೆಗೂ ಕೇವಲ ಅರ್ಜುನನ ಬಿಲ್ವಿದ್ಯೆಯನ್ನು ಮಾತ್ರ ನೋಡಿದ್ದಂತಹ ಜನರು ಕರ್ಣನ ಬಿಲ್ವಿದ್ಯೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ದುರ್ಯೋಧನನು ಕರ್ಣನ ಸಾಮರ್ಥ್ಯವನ್ನು ನೋಡಿ ಅತ್ಯಾಶ್ಚರ್ಯಪಡುವನು. ಈ ಸಮಯದಲ್ಲಿಯೇ ಕರ್ಣ ಅರ್ಜುನನ ಬಳಿ ನೇರವಾಗಿ ಒಂದು ಸವಾಲನ್ನೊಡ್ಡುವನು. ಅದೇ ಸಂದರ್ಭದಲ್ಲಿ ಕೃಪಾಚಾರ್ಯರು ಅರಸವಂಶದವರ ಬಳಿ ಅರಸವಂಶದವರು ಮಾತ್ರವೇ ಪೈಪೋಟಿಯನ್ನಿಡಬೇಕೆಂದು ಕರ್ಣನನ್ನು ಅವಮಾನಪಡಿಸುವರು. ಕೃಪಾಚಾರ್ಯರು ಕರ್ಣನನ್ನು ಅವಮಾನ ಪಡುವುದನ್ನು ತಾಳಲಾಗದ ದುರ್ಯೋಧನ ಇನ್ನು ಅಂಗದೇಶಕ್ಕೆ ಕರ್ಣನೇ ರಾಜನೆಂದು ಎಲ್ಲರ ಮುಂದೆಯೂ ಘೋಷಣೆ ಮಾಡುತ್ತಾನೆ. ಆಗ ತನ್ನ ಮಗ ಅರಸನಾದದ್ದನ್ನು ನೆನೆದು ತಬ್ಬಿಕೊಳ್ಳುವರು ರಥಸಾರಥಿಯಾದ ಕರ್ಣನ ತಂದೆ ಅತಿರಥ. ಅತಿರಥನು ರಥಸಾರಥಿ ಎಂದು ತಿಳಿದುಕೊಂಡ ಭೀಮ ಜನರೆಲ್ಲಾ ಸೇರಿದ್ದಂತಹ ಮಹಾಸಭೆಯಲ್ಲಿ ರಥಸಾರಥಿಯ ಮಗ ಕರ್ಣ ಕುಲದಲ್ಲಿ ಕೆಳಜಾತಿಯವನು ಎಂದು ಅವಮಾನಿಸುತ್ತಾನೆ. ಇಲ್ಲಿ ಹುಟ್ಟುವಾಗಲೇ ಕವಚ ಕುಂಡಲಗಳಿಂದ ಹುಟ್ಟಿದ ಕರ್ಣನ ಜನ್ಮ ರಹಸ್ಯವೇನು ಮತ್ತು ಕರ್ಣನಿಗೂ ದುರ್ಯೋಧನನಿಗೂ ಎಂತಹ ಸ್ನೇಹವಿತ್ತು, ಹಾಗೆ ಕರ್ಣನ ಬಗೆಗಿನ ಕೆಲವು ಬಹುಮುಖ್ಯವಾದ ವಿಷಯಗಳನ್ನು ಪೂರ್ತಿಯಾಗಿ ತಿಳಿಯಬೇಕಿದ್ದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಕರ್ಣನ ತಾಯಿ ಕುಂತಿಗೆ ಆಗ 14 ವರ್ಷ ಮಾತ್ರ. ಒಮ್ಮೆ ದುರ್ವಾಸ ಮುನಿಗಳ ಸೇವೆ ಮಾಡಿದ ಕುಂತಿಗೆ ಅವಳ ಸೇವೆಯನ್ನು ಮೆಚ್ಚಿದ ದುರ್ವಾಸರು ದೇವರು ನಿನ್ನವರಾಗುವರು ಎಂಬ ವರವನ್ನು ನೀಡಿ ಒಂದು ಮಂತ್ರವನ್ನು ಉಚ್ಚರಿಸುವರು. ಆ ಮಂತ್ರದ ಅರ್ಥ ತಿಳಿಯದ ಕುಂತಿ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಸೂರ್ಯ ದೇವನನ್ನು ನೋಡಿ ಪ್ರಾರ್ಥಿಸುವಳು. ತಕ್ಷಣ ಪ್ರತ್ಯಕ್ಷನಾದ ಸೂರ್ಯ ಒಂದು ಮಗುವನ್ನು ಕರುಣಿಸಿ ಅಲ್ಲಿಂದ ಮಾಯವಾಗುವನು. ಆ ಮಂತ್ರದ ಅರ್ಥವು ಮಗುವು ದೊರಕುವುದು ಎಂದು ತಿಳಿದ ಕುಂತಿ ಈ ವಯಸ್ಸಿನಲ್ಲಿ ಮದುವೆಗೆ ಮೊದಲು ಒಂದು ಮಗುವನ್ನು ಸಾಕಿದರೆ ಸಮಾಜ ಅವಳ ಬಗ್ಗೆ ತಪ್ಪಾಗಿ ಮಾತನಾಡುವುದೆಂದು ಹೆದರಿ ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ನೀರಿನಲ್ಲಿ ತೇಲಲು ಬಿಡುವಳು. ಅದು ಒಬ್ಬ ರಥಸಾರಥಿಯ ಕೈಗೆ ಸಿಗುವುದು. ಮಕ್ಕಳಿಲ್ಲದ ಆ ದಂಪತಿಗಳು ಕರ್ಣನನ್ನು ಚೆನ್ನಾಗಿ ಸಾಕುವರು. ಕರ್ಣ ಬೆಳೆಯುತ್ತಿರಲು ಹಾಗೆ ಬಹಳ ದಾನವನ್ನು ಮಾಡಲು ಪ್ರಾರಂಭಿಸುವನು. ಕರ್ಣನ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಬಿಲ್ವಿದ್ಯೆಯನ್ನು ಕಲಿತು ಉತ್ತಮ ಬಿಲ್ವಿದ್ಯೆಯ ವೀರನಾಗಬೇಕೆಂಬ ಆಸೆ ಇತ್ತು. ಹಾಗಾಗಿ ಕರ್ಣ ಹಸ್ತಿನಾಪುರದಲ್ಲಿ ಅರಸಕುಮಾರರಿಗೆ ಕಲಿಸುತ್ತಿದ್ದಂತಹ ಗುರು ದ್ರೋಣಾಚಾರ್ಯರನ್ನು ನೋಡಿ ಬಿಲ್ವಿದ್ಯೆಯನ್ನು ಕಲಿಸಿಕೊಡಿ ಎಂದು ತುಂಬಾ ಆಸೆಯಿಂದ ಕೇಳುವನು. ಅದಕ್ಕೆ ದ್ರೋಣರು ಕರ್ಣನು ರಥಸಾರಥಿಯ ಮಗನೆಂದು ತಿಳಿದು ಸೂತಪುತ್ರನಾದ ನಿನಗೆ ವಿದ್ಯೆಯನ್ನು ಕಲಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಅವಮಾನಿಸುತ್ತಾರೆ. ಅವಮಾನವನ್ನು ತಾಳಲಾಗದ ಕರ್ಣ ದ್ರೋಣನಿಗಿಂತ ಉತ್ತಮ ಬಿಲ್ವಿದ್ಯೆಯ ವೀರನಾಗಬೇಕೆಂದು ತೀರ್ಮಾನಿಸುವನು. ಅದರಿಂದ ದ್ರೋಣಾಚಾರ್ಯರಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿದಂತಹ ಗುರುವಾದ ಪರಶುರಾಮರನ್ನು ಭೇಟಿ ಮಾಡುವನು. ಕರ್ಣನ ಕುತೂಹಲವನ್ನು ನೋಡಿದ ಪರಶುರಾಮರು ನೀ ಬ್ರಾಹ್ಮಣನೇ ಎಂದು ಕೇಳುವರು. ಅದಕ್ಕೆ ಎಲ್ಲಿ ತಾನೊಬ್ಬ ರಥಸಾರಥಿಯ ಮಗನೆಂದು ತಿಳಿದರೆ ಪರಶುರಾಮರು ವಿದ್ಯೆಯನ್ನು ಕಲಿಸಲು ತಿರಸ್ಕರಿಸುವರು ಎಂದು ಹೆದರಿ ತಾನೊಬ್ಬ ಬ್ರಾಹ್ಮಣ ಎಂದು ಸುಳ್ಳನ್ನು ಹೇಳಿ ಬಿಲ್ವಿದ್ಯೆಯನ್ನು ಕಲಿಯುತ್ತಾನೆ ಕರ್ಣ. ಹೀಗೆ ಪರಶುರಾಮನ ಬಳಿ ಎಲ್ಲಾ ವಿದ್ಯೆಯನ್ನು ಕಲಿತ ಕರ್ಣ ಗುರುವಿಗೆ ಸರಿಸಮನಾದ ವೀರನಾಗಿ ನಿಲ್ಲುವನು. ಹೀಗೆಯೇ ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ಮಲಗಿ ನಿದ್ರಿಸುವಾಗ ಒಂದು ಹುಳವು ಕರ್ಣನ ಕಾಲನ್ನು ಕಚ್ಚಲು ಆರಂಭಿಸುತ್ತದೆ. ಆ ಹುಳವನ್ನು ಓಡಿಸಲು ಕರ್ಣನು ಅಲುಗಾಡಿದರೆ ಎಲ್ಲಿ ತನ್ನ ಗುರುವಿನ ನಿದ್ರೆಗೆ ಭಂಗವಾದೀತೋ ಎಂದು ಹೆದರಿ ಕರ್ಣ ಹಾಗೆಯೇ ಕೂರುವನು. ಆ ರಕ್ತದ ವಾಸನೆಯಿಂದ ತಕ್ಷಣ ಪರಶುರಾಮರು ಎಚ್ಚರಗೊಳ್ಳುವರು. ರಕ್ತ ಯಾರದೆಂದು ಕೇಳುವರು. ಆಗ ಕರ್ಣನು ನಡೆದಿದ್ದೆಲ್ಲವನ್ನೂ ವಿವರಿಸುವನು. ಆಗ ಪರಶುರಾಮರು ಕರ್ಣನ ಬಳಿ ಒಬ್ಬ ಬ್ರಾಹ್ಮಣನಿಂದ ಈ
ನೋವನ್ನು ತಾಳಲು ಸಾಧ್ಯವಿಲ್ಲ. ನಿಜವನ್ನು ಹೇಳು ಕರ್ಣ, ನೀನು ಯಾರೆಂದು ಎನ್ನುವರು. ಅದಕ್ಕೆ ಕರ್ಣ, ಕ್ಷಮಿಸಿ ಗುರುಗಳೇ, ನಾನು ಬ್ರಾಹ್ಮಣನಲ್ಲ, ನಾನೊಬ್ಬ ರಥಸಾರಥಿಯ ಮಗ. ಕೆಳಜಾತಿಯವನಾದ ನನಗೆ ಇದುವರೆಗೂ ಅವಮಾನ ಮಾತ್ರವೇ ದೊರಕಿತು. ನಿಜವನ್ನು ಹೇಳಿದರೆ ಎಲ್ಲಿ ನೀವು ವಿದ್ಯೆಯನ್ನು ಕಲಿಸಲು ತಿರಸ್ಕರಿಸುವಿರೋ ಎಂದು ಹೆದರಿ ಸುಳ್ಳು ಹೇಳಿದನು. ಹೀಗೆ ಕರ್ಣ ಹೇಳಿದನು. ಅದಕ್ಕೆ ಪರಶುರಾಮರು, ಏನೇ ಆಗಲಿ ನೀನು ಸುಳ್ಳನ್ನು ಹೇಳಿದ್ದು ತಪ್ಪೇ ಕರ್ಣ. ನೀ ಮಾಡಿದ್ದು ಬಹುದೊಡ್ಡ ಪಾಪ. ಇದಕ್ಕಾದ ಶಾಪವನ್ನು ನೀನು ಅನುಭವಿಸಲೇಬೇಕು. ನಿನ್ನ ಜೀವನದಲ್ಲಿ ಇಕ್ಕಟ್ಟಾದ ಸಂದರ್ಭದಲ್ಲಿ ನೀ ಕಲಿತ ದಿವ್ಯ ಅಸ್ತ್ರವಾದ ಬ್ರಹ್ಮಾಸ್ತ್ರ ನಿನಗೆ ಉಪಯೋಗವಾಗದೇ ಹೋಗಲಿ ಎಂದು ಶಾಪವನ್ನು ನೀಡುವರು. ನಂತರ ಕರ್ಣನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಪರಶುರಾಮರು ಶಾಪವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲವೆಂದು ಹೇಳಿ ಅದರ ಬದಲಾಗಿ ಅವರ ದಿವ್ಯ ಅಸ್ತ್ರವಾದ ವಿಜಯಧನಸ್ಸನ್ನು ಕರ್ಣನ ಬಳಿ ಕೊಡುವರು. ಜೊತೆಗೆ ಈ ಅಸ್ತ್ರವು ನಿನ್ನ ಬಳಿ ಇರುವವರೆಗೂ ನಿನ್ನನ್ನು ಯಾರಿಂದಲೂ ಗೆಲ್ಲಲು ಸಾಧ್ಯವಿಲ್ಲವೆಂಬ ವರವನ್ನು ಕೊಡುವರು. ಮುಂದೆ ಕರ್ಣ ಒಮ್ಮೆ ಅರಣ್ಯದಲ್ಲಿ ಪಯಣಿಸುವಾಗ ಬೇಟೆಯಾಡುವ ಸಲುವಾಗಿ ಒಂದು ಪೊದರಿನ ಒಳಗೆ ಬಿಲ್ಲನ್ನು ಬಿಡುವನು. ಆದರೆ ಅಲ್ಲಿ ಹೋಗಿ ನೋಡಿದಾಗ ಹಸುವು ಬಿಲ್ಲು ತಾಗಿ ಮರಣ ಹೊಂದಿತ್ತು. ಆಗ ಅಲ್ಲಿಗೆ ಆ ಹಸುವಿನ ಯಜಮಾನ ಬರುವನು. ತುಂಬಾ ಕೋಪದಿಂದ, ನನ್ನ ಕುಟುಂಬಕ್ಕೆ ಆಧಾರವಾಗಿದ್ದ ನನ್ನ ಹಸುವನ್ನು ಕೊಂದೆಯಲ್ಲ, ಇದಕ್ಕಾದ ಶಾಪ ನಿನಗೇರ್ಪಡುವುದು. ನೀನೊಬ್ಬ ಯುದ್ಧ ವೀರನ ಹಾಗೆ ಕಾಣುವೆ. ನಿನಗೆ ಯುದ್ಧ ಭೂಮಿಯಲ್ಲಿ ಹೋರಾಡುವಾಗ ತಕ್ಕ ಸಮಯದಲ್ಲಿ ನಿನ್ನ ರಥ ಆಳವಾಗಿ ಹೂತು ಹೋಗಲಿ. ರಥವನ್ನು ಮರಳಿ ತೆಗೆಯಲಾಗದೆಯೂ ಮತ್ತು ಯಾರ ಬಳಿಯೂ ಸಹಾಯ ಕೇಳಲಾಗದೆಯೂ ಆ ಸಂದರ್ಭದಲ್ಲಿ ಈ ಹಸುವಿಗೆ ಏರ್ಪಟ್ಟ ಅದೇ ಸ್ಥಿತಿಯು ನಿನಗೆ ಏರ್ಪಡುವುದು ಎಂದು ಹೋಗುವರು. ಇದೆಲ್ಲ ನಡೆದ ನಂತರವೇ ಹಸ್ತಿನಾಪುರದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕರ್ಣನು ದುರ್ಯೋಧನನಿಗೆ ಸ್ನೇಹಿತನಾಗುವನು. ಇದುವರೆಗೂ ಕೇವಲ ಅವಮಾನವನ್ನು ಮಾತ್ರ ಕಂಡಿದ್ದ ಕರ್ಣನಿಗೆ ದುರ್ಯೋಧನ ತನಗೆ ಸರಿಸಮನಾದ ಗೌರವವನ್ನು ನೀಡಿದ್ದನ್ನು ನೋಡಿ ಕಂಬನಿಯನ್ನು ಹರಿಸುವನು. ಅದೇ ಸಮಯದಲ್ಲಿ ದ್ರೋಣರು ಕರ್ಣನನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಿಡದೆ ಹೊರ ಕಳುಹಿಸುವರು. ಅಲ್ಲಿಂದಲೇ ಕರ್ಣನಿಗೆ ಪಾಂಡವರ ಮೇಲೆ ದ್ವೇಷ ಆರಂಭವಾಗುತ್ತದೆ. ದುರ್ಯೋಧನ ಕರ್ಣನಿಗೆ ಆಸ್ತಿ, ಅಂತಸ್ತು, ಐಶ್ವರ್ಯ, ರಾಜ್ಯ ಎಲ್ಲವನ್ನೂ ಕೊಡುವನು. ಅದಕ್ಕಿಂತ ಮಿಗಿಲಾಗಿ ಅವನಿಗೆ ಒಳ್ಳೆಯ ಸ್ನೇಹಿತನಾಗಿರುವನು. ಕಾಲ ಕಳೆದ ಹಾಗೆ ಅವರಿಬ್ಬರು ಪ್ರಾಣ ಸ್ನೇಹಿತರಾಗುವರು. ಅವರ ಸ್ನೇಹ ಎಂತಹದ್ದೆಂದರೆ, ಒಮ್ಮೆ ಕರ್ಣನು ದುರ್ಯೋಧನನ ಪತ್ನಿ ಭಾನುಮತಿಯು ಪಗಡೆಯಾಡುವಾಗ ಭಾನುಮತಿ ಆಟವನ್ನು ಬಿಟ್ಟು ಹೊರಹೋಗಲು ಪ್ರಯತ್ನಿಸುವಳು. ಆಗ ಕರ್ಣ ಸೋಲುವೆನೆಂದು ಹೆದರಿ ಹೊರಹೋಗಲು ಯತ್ನಿಸುವೆಯಾ, ನಿಲ್ಲು ಎಂದು ತಡೆಯಲು ಹೋಗುವನು. ಆಗ ತಪ್ಪಾಗಿ ಅವಳ ಸೊಂಟಕ್ಕೆ ಕೈತಾಗಿ ಮುತ್ತುಗಳೆಲ್ಲ ಕೆಳಗೆ ಬೀಳುವುದು. ಆ ದಾರಿಯಿಂದ ಬಂದ ದುರ್ಯೋಧನ ಈ ಮುತ್ತುಗಳನ್ನು ಆಯುವುದೇ ಇಲ್ಲ ಪೋಣಿಸುವುದೇ ಎಂದು ಕೇಳುವನು. ಇದರ ಅರ್ಥ, ನೀವು ಆಟವನ್ನು ಮುಂದುವರೆಸಿ, ಇದನ್ನು ನಾನು ತೆಗೆಯುವೆನು ಎಂದು. ಅವರ ಸ್ನೇಹ ಎಂತಹದ್ದಾಗಿದ್ದರೆ ಈ ರೀತಿ ಸಾಧಾರಣವಾಗಿರಲು ಸಾಧ್ಯ? ಮುಂದೆ ದ್ರೌಪದಿಯ ಸ್ವಯಂವರದ ಸ್ಪರ್ಧೆ ನಡೆಯುವಾಗ ದ್ರೌಪದಿಯು ಕೆಳಜಾತಿಯವನನ್ನು ವಿವಾಹವಾಗಲು ಸಾಧ್ಯವಿಲ್ಲವೆಂದು ಹೇಳಿ ಕರ್ಣನನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಿಡುವುದಿಲ್ಲ. ಇದರ ನಂತರವೇ ಅರ್ಜುನನು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದು ದ್ರೌಪದಿಯನ್ನು ಪಾಂಡವರೈವರು ವಿವಾಹವಾಗುವರು. ನಂತರ ಪಾಂಡವರಿಗೂ ಕೌರವರಿಗೂ ನಡೆದಂತಹ ಪಗಡೆಯಾಟದಲ್ಲಿ ಶಕುನಿಯ ತಂತ್ರದಿಂದ ಪಾಂಡವರು ಸೋಲುವರು. ಕೌರವರು ಪಾಂಡವರನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸುವರು. 14 ವರ್ಷ ವನವಾಸವನ್ನು ಮುಗಿಸಿದ ಪಾಂಡವರು ಹಸ್ತಿನಾಪುರಕ್ಕೆ ಮರಳುವರು. ಬಂದ ಪಾಂಡವರು ಕೌರವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಬೇಕೆಂದು, ಅದೇ ಸಮಯದಲ್ಲಿ ಹಸ್ತಿನಾಪುರವನ್ನು ಮರಳಿ ಪಡೆಯಬೇಕೆಂದು ಯುದ್ಧ ನಡೆಸಲು ತೀರ್ಮಾನಗೊಳ್ಳುವರು. ಪಾಂಡವರಿಗೆ ಪಕ್ಕಬಲವಾಗಿ ಕೃಷ್ಣನಿರುವರು. ಅದೇ ಸಮಯದಲ್ಲಿ ಕೌರವರಿಗೆ ಕೃಷ್ಣನು ಯುದ್ಧ ಬೇಡವೆಂದು ಹೇಳುವರು. ಅದಕ್ಕೆ ದುರ್ಯೋಧನ, ಯುದ್ಧ ಖಂಡಿತ ನಡೆಯಲೇಬೇಕು ಎನ್ನುವನು. ಕೌರವರು ಸೋಲಲು ಕೃಷ್ಣ ಎಲ್ಲಾ ವಿಧವಾದ ಯೋಜನೆಗಳನ್ನು ಮಾಡುವರು. ಹಾಗೆಯೇ ಕೌರವರ ಕಡೆ ಇರುವ ವೀರ ಕರ್ಣ, ಅವನ ಬಳಿ ಇರುವ ಶಕ್ತಿಯುತವಾದ ಆಯುಧಗಳಿಂದಲೂ ಸುಳಿಯಲಾಗದಂತಹ ಅವನ ಕವಚ ಕುಂಡಲವನ್ನು ಇಂದ್ರನು ಮಾರುವೇಷದಲ್ಲಿ ಬಂದು ದಾನವಾಗಿ ಪಡೆಯಲು ಹೇಳುವರು ಕೃಷ್ಣ. ಆಗ ಕರ್ಣ ತನ್ನ ದೇಹವನ್ನು ಅಂಟಿಕೊಂಡಿದ್ದಂತಹ ಕವಚ ಕುಂಡಲವನ್ನು ದಾನವಾಗಿ ಕೊಡುತ್ತಾನೆ. ಅವನು ಯಾಕೆ ಅಷ್ಟು ಧೈರ್ಯವಾಗಿ ಕೊಡುತ್ತಾನೆಂದರೆ, ಇಲ್ಲಿ ಕರ್ಣ ನಂಬಿದ್ದು ಕೇವಲ ತನ್ನ ಸಾಮರ್ಥ್ಯವನ್ನು ಮತ್ತು ವೀರವನ್ನು ಮಾತ್ರ. ಕರ್ಣನನ್ನು ಹೇಗಾದರೂ ಕೌರವರ ಕಡೆಯಿಂದ ಹೊರಬರುವಂತೆ ಮಾಡಬೇಕೆಂದು ಅವನ ಜನ್ಮ ರಹಸ್ಯವನ್ನು ಅವನ ಬಳಿ ಹೇಳುವರು ಕೃಷ್ಣ. ಕರ್ಣ, ನೀನು ಕೆಳಜಾತಿಯವನೂ ಅಲ್ಲ, ರಥಸಾರಥಿಯ ಮಗನೂ ಅಲ್ಲ, ಕುಂತಿಗೂ ಸೂರ್ಯದೇವನಿಗೂ ಹುಟ್ಟಿದ ಮಗನೆಂದು ಹೇಳುವರು. ನೀನೀಗ ಯುದ್ಧ ಮಾಡುತ್ತಿರುವುದು ನಿನ್ನ ಮತ್ತುಳಿದ ಸಹೋದರರ ಎದುರು ಎಂದು ಹೇಳುವರು. ಆಗ ಕರ್ಣನು ಗಾಬರಿಗೊಳ್ಳುವನು. ಹಾಗೆಯೇ ಕೃಷ್ಣನಿಗೆ ಹೀಗೆ ಹೇಳುವನು, ಏನೇ ಆದರೂ ಸರಿಯೇ, ನಾನು ದುರ್ಯೋಧನನನ್ನು ಬಿಟ್ಟು ಸರಿಯುವುದಿಲ್ಲ ಎನ್ನುವನು. ಇದರ ನಂತರ ಕೃಷ್ಣ ಕುಂತಿಯ ತಾಯಿಯ ಪ್ರೀತಿಯ ಮೂಲಕವಾದರೂ ಕರ್ಣನನ್ನು ತಮ್ಮ ಬಳಿ ಕರೆದುಕೊಳ್ಳಲು ಯತ್ನಿಸಿ ಕುಂತಿಯನ್ನು ಕರ್ಣನ ಬಳಿ ಕಳುಹಿಸಲು ಅವಳ ಬಳಿ ಹೀಗೆನ್ನುವರು, ನೀವೊಂದು ನದಿಯಲ್ಲಿ ಬಿಟ್ಟ ಮಗುವು ಇಂದು ನಿಮ್ಮ ಮತ್ತುಳಿದ ಮಕ್ಕಳಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿರುವನು. ಅವನೇ ಕರ್ಣನು. ಅವನನ್ನು ಯುದ್ಧದಿಂದ ಹೇಗಾದರೂ ಹೊರಬರುವಂತೆ ಮಾಡಿ, ಒಂದು ವೇಳೆ ಕರ್ಣ ಬರುವುದಿಲ್ಲವೆಂದು ಹೇಳಿದರೆ ಅವನ ಬಳಿ 2 ವರವನ್ನು ಕೇಳಿ ಎಂದು ಹೇಳುವರು ಕೃಷ್ಣ. ಅರ್ಜುನನನ್ನು ಬಿಟ್ಟು ಬೇರೆ ಯಾರನ್ನೂ ಕೊಲ್ಲಬಾರದೆಂದು ಮತ್ತು ಅರ್ಜುನನ ಮೇಲೆ 1 ಬಾರಿ ಮಾತ್ರ ನಾಗಾಸ್ತ್ರವನ್ನು ಉಪಯೋಗಿಸಬೇಕೆಂದು ಹೇಳಿ ಕರ್ಣನನ್ನು ಕೇಳುವಂತೆ ಹೇಳುವರು. ಕುಂತಿಯು ಕರ್ಣನನ್ನು ಸಂಧಿಸುತ್ತಾಳೆ.
ತಾಯಿಯು ಮಗನು ಒಬ್ಬರಿಗೊಬ್ಬರು ನೋಡಿದಾಗ ಇಬ್ಬರು ದುಃಖದಿಂದ ಅಳುವರು. ಆಗ ಕುಂತಿ ಕರ್ಣನ ಬಳಿ, ಮಗನೇ, ನಿನ್ನನ್ನು ಹೆತ್ತು ನದಿಯಲ್ಲಿ ಬಿಟ್ಟು ಪಾಪ ಮಾಡಿದಾಕೆ ನಾನೇ ಎಂದು ಕುಂತಿ ಅಳುವಳು. ಅದಕ್ಕೆ ಕರ್ಣ, ಯಾಕೆ ತಾಯಿ, ನಾನು ನಿಮಗೆ ಇಷ್ಟವಿಲ್ಲವೇ? ಅಂದು ನೀವು ಮಾಡಿದ ತಪ್ಪಿನಿಂದ ಈ ಪ್ರಪಂಚ ನನ್ನನ್ನು ಕೆಳಜಾತಿಯವನೆಂದು ಮೂಲೆ ಗುಂಪು ಮಾಡಿತು. ಕೇವಲ ಅವಮಾನವನ್ನು ಮಾತ್ರವೇ ಎದುರಿಸುತ್ತಾ ಬಂದೆನು. ಹೀಗೆ ಕರ್ಣ ಅಳಲು. ಆಗ ಕುಂತಿಯು, ದುರ್ಯೋಧನನು ಅಧರ್ಮ ಮಾಡುವವನು, ನೀನು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಬೇಡವೆನ್ನುವರು. ಅದಕ್ಕೆ ಕರ್ಣ, ಈ ಪ್ರಪಂಚವೇ ನನ್ನನ್ನು ಅವಮಾನಿಸಿದ ಸಮಯದಲ್ಲಿ ನನ್ನನ್ನು ಸ್ನೇಹಿತನಾಗಿ ಕೊಂಡಾಡಿದ್ದು ದುರ್ಯೋಧನನು ಮಾತ್ರವೇ. ನನ್ನ ತಾಯಿ ಯಾರೆಂದು ತಿಳಿಯುವ ಮುನ್ನವೇ ನನಗೆ ಪ್ರೀತಿಯನ್ನು ಕೊಟ್ಟಿದ್ದು ಅವನು ಮಾತ್ರವೇ ಎಂದು ಕುಂತಿಯೊಡನೆ ಹೋಗಲು ನಿರಾಕರಿಸುವನು. ಆಗ ಕುಂತಿಯು ಕೃಷ್ಣನು ಹೇಳಿದ ಆ 2 ವರಗಳನ್ನು ಕೇಳುವನು. ಅದಕ್ಕೆ ಕರ್ಣ, ಈಗ ಕೂಡ ತಾಯಿಯ ಮಮತೆಯಿಂದ ಬಂದಿರೆಂದು ತಿಳಿದೆ, ಆದರೆ ನಿಮ್ಮ ಮತ್ತುಳಿದ ಮಕ್ಕಳಿಗಾಗಿ ಬಂದಿರಲ್ಲವೇ ಎಂದು ಅಳುವನು. ಕೊನೆಯದಾಗಿ ಕುಂತಿದೇವಿ ಕೇಳಿದ ಆ 2 ವರವನ್ನು ಕೊಡುವನು. ನಂತರ ಕುಂತಿಯ ಬಳಿ 2 ಸತ್ಯವನ್ನು ತೆಗೆದುಕೊಳ್ಳುವನು. ಯುದ್ಧ ಮುಗಿಯುವವರೆಗೂ ಪಾಂಡವರಿಗೆ ತಾನು ಅವರ ಅಣ್ಣನೆಂದು ತಿಳಿಯಬಾರದು. ಒಂದು ವೇಳೆ ಯುದ್ಧದಲ್ಲಿ ನಾನು ಸಾವನ್ನಪ್ಪಿದರೆ ನನ್ನ ಜೀವ ನಿಮ್ಮ ಮಡಿಲಲ್ಲೇ ಹೋಗಬೇಕೆಂದು ಕರ್ಣ ಕುಂತಿಯ ಬಳಿ ಕೇಳುವನು. ಕುಂತಿಯು ಅದಕ್ಕೆ ಒಪ್ಪುವಳು. ಇದರ ನಂತರವೇ ಪಾಂಡವರುಗಳು ಕೌರವರುಗಳು ಎದುರು ನೋಡುತ್ತಿದ್ದ ಮಹಾಭಾರತ ಯುದ್ಧ ಆರಂಭವಾಗುತ್ತದೆ. ಒಂದು ಕಡೆ ಪಾಂಡವರು, ಮತ್ತೊಂದು ಕಡೆ ಕೌರವರು ನಿಲ್ಲುತ್ತಾರೆ. ಕೌರವರ ಪಡೆಯಲ್ಲಿ ಮೊದಲ ಸಾಲಿನಲ್ಲಿ ನಿಂತಿದ್ದಂತಹ ಕರ್ಣನನ್ನು ಭೀಷ್ಮರು ಅರಸರು ನಿಲ್ಲುವ ಮೊದಲ ಸಾಲಿನಲ್ಲಿ ನೀನು ನಿಲ್ಲಬಾರದೆಂದು ಹೇಳಿ ಹೊರಕಳುಹಿಸುವರು. ಯುದ್ಧದ ಶಂಕದನಾದ ಕೇಳಲು ಲಕ್ಷಾಂತರ ವೀರರೊಂದಿಗೆ ಬ್ರಹ್ಮಾಂಡವಾದ ಆ 2 ಪಡೆಯವರು ಯುದ್ಧ ಮಾಡಲು ಆರಂಭಿಸುವರು. ಪಾಂಡವರೆಲ್ಲರೂ ಸೇರಿ ಕೌರವರ ಪಡೆಯನ್ನು ಸ್ವಲ್ಪವೇ ನಾಶಪಡಿಸುತ್ತಾರೆ. ಅದೇ ಸಮಯದಲ್ಲಿ ಅರ್ಜುನನು ಭೀಷ್ಮರು ನೇರವಾಗಿ ದಾಳಿ ಮಾಡುವರು. ಪಾಂಡವರ ಪಡೆಯು ಸ್ವಲ್ಪವೇ ನಶಿಸುತ್ತದೆ. ಮುಂದೆ ಕೃಷ್ಣನ ಶಕ್ತಿಯಿಂದ ಅರ್ಜುನ ಭೀಷ್ಮರನ್ನು ದಾಳಿ ಮಾಡಿದಾಗ ಸಾವಿರಾರು ಬಾಣಗಳು ಚುಚ್ಚಿ ಭೀಷ್ಮರನ್ನು ನೆರಕ್ಕುರುಳಿಸುವುದು. ಭೀಷ್ಮರ ಜೀವ ಹೋಗುವ ಸಮಯದಲ್ಲಿ ಕರ್ಣ ಭೀಷ್ಮರನ್ನು ನೋಡುವನು. ಆಗ ಭೀಷ್ಮರು ಕರ್ಣನನ್ನು ನೋಡಿ, ಬಾ ಕುಂತಿಯ ಪುತ್ರನೇ ಎನ್ನುವರು. ನಾ ಕುಂತಿಯ ಪುತ್ರನೆಂದು ನಿಮಗೆ ಗೊತ್ತೇ ಎಂದು ಕರ್ಣ ಕೇಳಿದಾಗ ಭೀಷ್ಮರು, ನಿನ್ನ ಜನ್ಮ ರಹಸ್ಯ ನನಗೆ ಮೊದಲೇ ತಿಳಿದಿತ್ತು. ಈಗಾಗಲೇ ಪಾಂಡವರು ಕೌರವರು ಒಬ್ಬರಿಗೊಬ್ಬರು ದಾಳಿ ಮಾಡಿ ಯುದ್ಧ ಮಾಡಿಕೊಂಡು ಸಾಯುತ್ತಿದ್ದಾರೆ. ಹೀಗೆ ಎಲ್ಲರೂ ಮರಣ ಹೊಂದುವಾಗ ನೀನೊಬ್ಬನಾದರೂ ಇರಬೇಕೆಂದು ಆಸೆ ಪಟ್ಟೆನು. ಹಾಗಾಗಿ ನಿನ್ನನ್ನು ಅವಮಾನಿಸಿ ಯುದ್ಧ ಭೂಮಿಯಿಂದ ಹೊರಹೋಗಲು ಹೇಳಿದೆ ಎನ್ನುವರು. ಈ ಯುದ್ಧ ಕೈಮೀರಿದೆ. ನೀನೇ ಕೌರವರ ಕಡೆ ಮುಖ್ಯತ್ವವನ್ನು ವಹಿಸಿ ಈ ಯುದ್ಧವನ್ನು ನಡೆಸಬೇಕೆಂದು ಸಾವನ್ನಪ್ಪುವರು. 17ನೇ ದಿನದ ಯುದ್ಧದಲ್ಲಿ ಕರ್ಣ ಕೌರವರಿಗೆ ಆಧಾರವಾಗಿ ರಣರಂಗದಲ್ಲಿ ಇಳಿಯುವನು. ಕರ್ಣನ ಆಕ್ರೋಶವಾದ ಬಿಲ್ವಿದ್ಯೆಯ ಮುಂದೆ ಪಾಂಡವರಿಂದ ಎದುರಿಸಲು ಸಾಧ್ಯವಾಗಲಿಲ್ಲ. ಅದುವರೆಗೂ ಸೋಲಿನ ಅಂಚಿನಲ್ಲಿದ್ದ ಕೌರವರ ಪಡೆ ಕರ್ಣನು ಬಂದ ನಂತರ ಗೆಲುವಿನೆಡೆಗೆ ಹೆಜ್ಜೆ ಹಾಕಿತು. ಕರ್ಣನು ಅರ್ಜುನನು ನೇರವಾಗಿ ದಾಳಿ ಮಾಡಲಾರಂಭಿಸುತ್ತಾರೆ. ಆಕ್ರೋಶವಾದ ಈ ಯುದ್ಧವನ್ನು ದೇವಾದಿ ದೇವತೆಗಳು ಮತ್ತು ಪಾತಾಳದ ರಾಕ್ಷಸರೂ ಸಹ ನೋಡಲಾರಂಭಿಸುತ್ತಾರೆ. ಧರ್ಮನು, ಭೀಮನು, ನಕುಲ, ಸಹದೇವನೆಂದು ಎಲ್ಲರನ್ನೂ ಸೋಲಿಸುವ ಕರ್ಣ ಒಂದು ಘಟ್ಟದಲ್ಲಿ ಅರ್ಜುನನ ಶಕ್ತಿಯುತವಾದ ಆಯುಧಗಳು ಕರ್ಣನ ರಥವನ್ನು ದಾಳಿ ಮಾಡಿದಾಗ ಕರ್ಣನ ರಥವು 10 ಅಡಿ ಹಿಂದೆ ಸರಿಯುವುದು. ಅದಕ್ಕೆ ಬದಲಾಗಿ ಕರ್ಣ ನಾಗಾಸ್ತ್ರವನ್ನು ಅರ್ಜುನನ ಮೇಲೆ ಬಿಟ್ಟಾಗ ಅರ್ಜುನನ ರಥ 3 ಅಡಿ ಹಿಂದೆ ಸರಿಯುವುದು. ಇದನ್ನು ನೋಡಿದ ಕೃಷ್ಣ ರಥದಿಂದ ಎದ್ದು ಮೆಚ್ಚಿದೆ ಕರ್ಣ ಎನ್ನುವರು. ಆಗ ಅರ್ಜುನನಿಗೆ ಕರ್ಣನನ್ನು ಕೃಷ್ಣ ಯಾಕೆ ಮೆಚ್ಚಿದರೆಂದು ಗೊಂದಲವೇರ್ಪಡುತ್ತದೆ. ಅರ್ಜುನ ಕೃಷ್ಣನ ಬಳಿ, ಮಾಧವ, ನಾ ಬಿಟ್ಟ ಅಸ್ತ್ರದಿಂದ ಕರ್ಣನ ತೇರು 10 ಅಡಿ ಹಿಂದೆ ಸರಿಯಿತು. ಕರ್ಣ ಬಿಟ್ಟ ಅಸ್ತ್ರದಿಂದ ನಮ್ಮ ತೇರು 3 ಅಡಿ ಮಾತ್ರವಲ್ಲವೇ ಹಿಂದೆ ಸರಿಯಿತು. ಹೀಗಿರಲು ಕರ್ಣನಿಗೆ ಏಕೆ ಮೆಚ್ಚುಗೆ ಎನ್ನುವನು. ಅದಕ್ಕೆ ಕೃಷ್ಣ, ಇಲ್ಲ ಪಾರ್ಥ, ಕರ್ಣನ ತೇರಿನಲ್ಲಿ ಕರ್ಣ ಮಾತ್ರನೇ ಇರುವನು. ಆದರೆ ನಿನ್ನ ರಥದಲ್ಲಿ ವಾಸುದೇವ ಕೃಷ್ಣ ನಾನಿದ್ದೇನೆ. ಹನುಮನು ತೇರಿನ ಧ್ವಜದಲ್ಲಿರುವರು. ನಾವಿಬ್ಬರು ಸೇರುವುದೇ ಈ ಬ್ರಹ್ಮಾಂಡದ ಒಟ್ಟು ತೂಕ. 3 ಅಡಿ ನಮ್ಮ ತೇರನ್ನು ಹಿಂದೆ ಸರಿಸಿದ ಕರ್ಣನ ವೀರವು ನಾವು ಊಹಿಸಿದ್ದಕ್ಕಿಂತಲೂ ಹೆಚ್ಚಾಗಿಯೇ ಇದೆ ಎನ್ನುವರು. ಈ ಸಮಯದಲ್ಲಿಯೇ ಅರ್ಜುನ ತನಗಿಂತಲೂ ಕರ್ಣನು ಮಹಾನ್ ವೀರನೆಂದು ಅರಿಯುವನು. ಯುದ್ಧ ಮುಂದುವರಿಯುವಾಗ ಕರ್ಣನ ರಥದ ಚಕ್ರವು ತಾಗಿ ಮಣ್ಣಿನಲ್ಲಿ ಹೂತು ಹೋಗುವುದು. ತನ್ನ ಸಹಾಯಕ್ಕೆ ಯಾರೂ ಇಲ್ಲದೆ ಕರ್ಣ ಒಬ್ಬನೇ ರಥಚಕ್ರವನ್ನು ಎತ್ತಲು ಪ್ರಯತ್ನಿಸುವಾಗ ಒಂದೊಂದೇ ಶಾಪವು ಫಲಿಸಲಾರಂಭಿಸುತ್ತದೆ. ಈ ಸಮಯಕ್ಕಾಗಿಯೇ ಕಾಯುತ್ತಿದ್ದ ಕೃಷ್ಣ ತಕ್ಷಣ ಅರ್ಜುನನ ಬಳಿ, ಪಾರ್ಥ, ಈಗಲೇ ನೀನು ಕರ್ಣನ ಮೇಲೆ ದಾಳಿ ಮಾಡು, ಇಲ್ಲದಿದ್ದರೆ ನಿನ್ನಿಂದ ಅವನನ್ನು ಗೆಲ್ಲಲು ಅಸಾಧ್ಯ ಎನ್ನುವರು. ಅದಕ್ಕೆ ಅರ್ಜುನ, ಇಲ್ಲ ವಾಸುದೇವರೇ, ನಿರಾಯುಧ ಪಾಣಿಯಾದ ಒಬ್ಬನ ಮೇಲೆ ದಾಳಿ ಮಾಡುವುದು ಯುದ್ಧ ವಿಧಿಗೆ ವಿರುದ್ಧವಾದದ್ದು ಎಂದು ಹೇಳುವನು. ಅದಕ್ಕೆ ಕೃಷ್ಣನು, ಅರ್ಜುನ, ಸೂರ್ಯಾಸ್ತವಾಗುವ ಮುಂಚೆಯೇ ಕರ್ಣನನ್ನು ನೀನು ದಾಳಿ ಮಾಡದಿದ್ದರೆ ಇನ್ನು ಯಾವ ಜನ್ಮದಲ್ಲಿಯೂ ಅವನನ್ನು ನೀನು ಸೋಲಿಸಲು ಸಾಧ್ಯವೇ ಇಲ್ಲ ಎನ್ನುವರು. ಆಗ ಅರ್ಜುನ ಬೇರೆ ದಾರಿ ಇಲ್ಲದೆ ಕರ್ಣನ ವಿರುದ್ಧ ಅಸ್ತ್ರವನ್ನು ಉಪಯೋಗಿಸುವನು. ಆಗ ಕರ್ಣ ಅದನ್ನು ನೋಡಿ ತನ್ನ ಬ್ರಹ್ಮಾಸ್ತ್ರವನ್ನು ತೆಗೆಯಲು ಹೋಗುವಾಗ ಪರಶುರಾಮರ ಶಾಪದಿಂದ ಮಂತ್ರವು ನೆನಪಾಗುವುದಿಲ್ಲ. ಅಷ್ಟರಲ್ಲಿ ಅರ್ಜುನನ ಬಾಣ ಅವನ ದೇಹವನ್ನು ಸೋಕಿ ಒದ್ದಾಡಿ ಕೆಳಗೆ ಬೀಳುವನು. ಕರ್ಣನು ಮಾಡಿದ
ಧರ್ಮದ ಫಲದಿಂದ ಅವನ ಜೀವ ಅವನ ದೇಹವನ್ನು ಬಿಟ್ಟು ಹೋಗುವುದಿಲ್ಲ. ಇದನ್ನು ನೋಡಿದ ಕೃಷ್ಣ ಒಬ್ಬ ಕುರುಡನ ವೇಷದಲ್ಲಿ ಬಂದು ಕರ್ಣನ ಬಳಿ ಅವನ ಪುಣ್ಯವೆಲ್ಲವನ್ನೂ ದಾನವಾಗಿ ಕೇಳಿ ಪಡೆಯುವನು. ಕರ್ಣನ ಜೀವ ಹೋಗುವ ಕೊನೆಯ ಕ್ಷಣದಲ್ಲಿ ಅವನು ಕೃಷ್ಣನ ಬಳಿ ಹೀಗೆನ್ನುವನು, ಮಾಧವ, ಸಾಯುವ ಕೊನೆಯ ಕ್ಷಣದಲ್ಲಿಯೂ ನನ್ನ ಯೋಗ್ಯತೆಗೂ ನನ್ನ ಸಾಮರ್ಥ್ಯಕ್ಕೂ ತಕ್ಕ ಅಂಗೀಕಾರ ಸಿಗುವುದಿಲ್ಲವೇ ಎನ್ನುವನು. ಆಗ ಕೃಷ್ಣನ ಕಣ್ಗಳಲ್ಲಿ ನೀರು ಕಂಬನಿಯನ್ನು ಹರಿಸುತ್ತಾ ಹೀಗೆ ಹೇಳುವರು, ನಿನ್ನ ರಥಚಕ್ರ ಮುರಿದಾಗ, ನಿನ್ನ ಆಯುಧಗಳೆಲ್ಲ ಕಳೆದುಕೊಂಡಾಗ, ನೀ ಕಲಿತ ವಿದ್ಯೆಗಳೆಲ್ಲ ಮರೆತು ಹೋದ ವೇಳೆಯಲ್ಲಿ, ನಿನ್ನ ಶಾಪಗಳೆಲ್ಲ ಫಲಿಸಲಾರಂಭಿಸಿದಾಗ ಹೇಡಿಯ ಹಾಗೆ ನಿನ್ನನ್ನು ಕೆಳಗೆ ದಬ್ಬಿತನಲ್ಲ, ನೀ ವೀರನು ಎಂದು ಹೇಳುವರು. ಆಗ ಕರ್ಣನ ಜೀವ ಹೋಗುವುದನ್ನು ನೋಡಿದ ದುರ್ಯೋಧನ ಪ್ರೀತಿಯ ಕರ್ಣ ಎಂದು ಅಳುವನು. ಕರ್ಣನು ಸಾಯುವುದನ್ನು ನೋಡಿದ ಕುಂತಿ ಮಗನೇ ಕರ್ಣ ಎಂದು ಅಳುವನು. ಕಡೆಯದಾಗಿ ಪಾಂಡವರಿಗೆ ಕರ್ಣನು ತಮ್ಮ ಅಣ್ಣನೆಂದು ತಿಳಿಯುವುದು. ದುರ್ಯೋಧನನು ಅಂತ್ಯ ಸಂಸ್ಕಾರವನ್ನು ಮಾಡುವನು.